ಇದೀಗ ಬರ್ತಾ ಇರೋ ಮಾಹಿತಿ, ಗುಜರಾತ್ನ ನಾಲಿಯಾ ಏರ್ಬೇಸ್ ಮೇಲೆ ಡ್ರೋನ್ ದಾಳಿ. ವಾಯುನೆಲೆ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿ ಮಾಡಿದೆ. ಪಾಕಿಸ್ತಾನದಿಂದ ಬಂದ ಡ್ರೋನ್ ಅನ್ನ ಸೇನೆ ಹೊಡೆದುರುಳಿಸಿದೆ. ಪಾಕಿಸ್ತಾನಕ್ಕೆ ನೇರವಾದ ಮಾತು ಅರ್ಥ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಗುಜರಾತ್ನ ನಾಲಿಯಾ ಏರ್ಬೇಸ್ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ವಾಯುನೆಲೆ ಟಾರ್ಗೆಟ್ ಮಾಡಿ ಪಾಕಿಸ್ತಾನದಿಂದ ದಾಳಿ ನಡೆದಿದೆ. ಡ್ರೋನ್ ದಾಳಿ ನಡೆಸೋ ಪ್ರಯತ್ನ ಮಾಡಿದೆ ಸೇನೆ, ಅದನ್ನ ವಿಫಲಗೊಳಿಸಿದೆ. ಹರ್ಷ ಸಂಘವಿ ಒಂದು ಟ್ವೀಟ್ ಮಾಡಿದ್ದಾರೆ. ಸೆವೆರಲ್ ಡ್ರೋನ್ಸ್ ಹ್ಯಾವ್ ಬೀನ್ ಸ್ಪಾಟೆಡ್ ಇನ್ ದ ಕಚ್ ಡಿಸ್ಟ್ರಿಕ್ಟ್. ಕಚ್ ಭಾಗದಲ್ಲಿ ಹಲವು ಡ್ರೋನ್ಗಳನ್ನ ಕಾಣಲಾಗ್ತಿದೆ, ನೋಡ್ತಾ ಇದ್ದೀವಿ. ಅ ಕಂಪ್ಲೀಟ್ ಬ್ಲಾಕ್ಔಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ನೌ. ಪ್ಲೀಸ್ ಸ್ಟೇ ಸೇಫ್, ಡೋಂಟ್ ಪ್ಯಾನಿಕ್ ಅಂತ ಗುಜರಾತ್ನ ಹೋಮ್ ಮಿನಿಸ್ಟರ್ ಹರ್ಷ ಸಂಘವಿ ಟ್ವೀಟ್ ಮಾಡಿದ್ದಾರೆ. ಕಚ್ ಭಾಗದಲ್ಲಿ ಡ್ರೋನ್ಗಳ ಹಾರಾಟ ನೋಡಿದ್ದೀವಿ, ಕಂಪ್ಲೀಟ್ ಬ್ಲಾಕ್ಔಟ್ಗೆ ಹೇಳಿದ್ದೀವಿ, ಹಾಗಾಗಿ ಎಲ್ಲರೂ ಸೇಫ್ ಆಗಿರಿ ಅಂತ ಗುಜರಾತ್ನ ಮಂತ್ರಿ ಈಗ ಟ್ವೀಟ್ ಮಾಡಿರೋದನ್ನ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. 9:34 ಸಮಯದಲ್ಲಿ ಅವರು ಟ್ವೀಟ್ ಮಾಡಿದ್ದಾರೆ. 9:34 ಕದನ ವಿರಾಮ ಘೋಷಣೆಯಾಗಿ 3 ಗಂಟೆಗಳಲ್ಲಿ ಪಾಕಿಸ್ತಾನ ತನ್ನ ಬುದ್ಧಿ ಏನು ಅನ್ನೋದನ್ನ ತೋರಿಸಿದೆ. ಗುಜರಾತ್ ಹೋಮ್ ಮಿನಿಸ್ಟರ್ ಟ್ವೀಟ್ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ಕಚ್ ಭಾಗದಲ್ಲಿ ಹಲವು ಡ್ರೋನ್ಗಳ ಹಾರಾಟ ನೋಡಿದ್ದೀವಿ, ಕಂಪ್ಲೀಟ್ ಬ್ಲಾಕ್ಔಟ್ಗೆ ಹೇಳಿದ್ದೀವಿ, ದಯವಿಟ್ಟು ಎಲ್ಲರೂ ಸೇಫ್ ಆಗಿರಿ ಅಂತ ಟ್ವೀಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.